ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ತಮ್ಮಲ್ಲಿ ನೋಡಿರ್ತೀರ. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಕ್ಳುಗಳಿಗೆ ಇವಾಗ ರಜಾ ಅಲ್ವಾ, ಅದಕ್ಕೋಸ್ಕರ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಮಾಡೋಣ ಅಂತ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಈಗ ಚೆನ್ನಾಗಿ ಅದು ಸ್ವಲ್ಪ ಕಾಯ್ದಾದ್ಮೇಲೆ ನಾನಿಲ್ಲಿ ಕಡಲೆ ಬೀಜನೂ ಮತ್ತು ಕಡಲೆಕಾಳು ಎರಡೂ ತೊಗೊಂಡು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಈಗ ನೀಟಾಗಿ ಅದು ಕೆಂದು ಬಣ್ಣಕ್ಕೆ ತಿರುಗಬೇಕು. ಈಗೇನು ನಾವು ಚಿತ್ರಾನ್ನ ಮಾಡ್ತೀವೋ ಅದೇ ಥರನೇ ಫ್ರೈ ಮಾಡ್ಕೊಳ್ಳೋದೆಲ್ಲನೂ. ಈಗ ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಫ್ರೈ ಆಗ್ತಿದೆ. ಈಗ ಫ್ರೈ ಆಗಿದೆ ನೋಡಿ. ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಅಂದರೆ ನಾನಿಲ್ಲಿ 2 ಲೋಟ ಮಾಡ್ತಾ ಇರೋದಕ್ಕೆ ಒಂದೇ ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ವೈಟ್ ಬೇಕು ಅಂದರೆ ಅರಿಶಿನ ಹಾಕಬೇಡಿ, ಇಲ್ಲ ವೈಟ್ ಬೇಕು ನಮಗೆ ಅರಿಶಿನ ಹಾಕ್ಕೊತೀವಿ ಅಂತಂದರೆ ಅರಿಶಿನ ಹಾಕ್ಕೊಳ್ಳಿ. ವೈಟಿಗೆ ಬೇಕು ಅನ್ನೋರು ಬೇಡ, ನಮಗೆ ಸ್ವಲ್ಪ ಡಾರ್ಕ್ನೆಸ್ ಇರಲಿ ಅಂತ ಅನ್ನೋರು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ನಾನು ಹಾಕ್ಕೊತಾ ಇದ್ದೀನಿ ನೋಡಿ, ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನದ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಅದು ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತಲ್ವ, ಚೆನ್ನಾಗಿರುತ್ತೆ. ಇನ್ನೂ ಟೇಸ್ಟು ಸೂಪರಾಗಿರುತ್ತೆ. ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ. ಮಕ್ಳುಗಳಿಗಂತೂ ರಜೆ ಇದ್ದಾಗ ಸ್ಕೂಲ್ ಬಾಕ್ಸ್ಗೆ ಏನು ಬೇಗ ಅದನ್ನೇ ತಿಂಡಿ ಮಾಡೋದು ಅಂತ ಅಂದರೆ ಬೇಗ ಕ್ವಿಕ್ವಾಗಿ ಮಾಡ್ಕೊಬೋದು ಶಾವಿಗೆ ಉಪ್ಪಿಟ್ಟನ್ನ. ಬೇಕು ಅಂದರೆ ನೀವು ಬೇಕಾದ್ರೆ ಇದನ್ನು ನೀರಿಗೆ ಹಾಕಿ ಬಿಸಿನೀರಿಗೆ ಹಾಕಿ ಎತ್ತಿ ಇದು ಮಾಡ್ಕೊಬೋದು. ನಾನಿಲ್ಲಿ ನೀರಿಗೆ ಹಾಕಿದ್ದನ್ನೇ ಎತ್ತಿ ಬಿಸಿನೀರೆಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನೇ ನಾನು ಶಾವಿಗೆಗೆ ಹಾಕ್ಕೊತಾ ಇರೋದು. ಈಗ ಶಾವಿಗೆ ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾನು ಬಿಸಿನೀರಿಗೆ ಹಾಕಿ ಅದನ್ನು ಸ್ವಲ್ಪ ಒಂದು 2 ನಿಮಿಷ ಸಾಕು. ಕಾಯೋ ಬಿಸಿನೀರಿಗೆ ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಎತ್ಬಿಡಿ ಸಾಕು. ಜಾಸ್ತಿ ಇದು ಮಾಡಿಬಿಟ್ರೆ ಅದು ಫುಲ್ಲೆಲ್ಲ ಇದಾಗ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡಿ ನಾನಿಲ್ಲಿ ಒಂದು 2 ಲೋಟ ಶಾವಿಗೆ ಹಾಕ್ಕೊಂಡಿದ್ದೀನಿ. 2 ಲೋಟ ಶಾವಿಗೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ. ಈಗ ನೀಟಾಗಿ ತಿರುಗಿಸ್ಕೊಂಡು ಆದಮೇಲೆ ಈಗ ನೀಟಾಗಿ ಫ್ರೈ ಆಗುತ್ತೆ. ಈಗ ಫ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ತಿರುಗಿಸಿ, ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿ ಫುಲ್ಲು. ಈಗ ಮಕ್ಕಳಿಗೆ ಸರ್ವ್ ಮಾಡಿ ಸೂಪರಾಗಿ ತಿಂತಾರೆ ಮಕ್ಳುಗಳು. ಇಲ್ಲ ಏನು ಬೇಕು ಅಂದರೆ ಕ್ಯಾರೆಟ್ ಹಾಕ್ಕೊಬೋದು, ಹುಳ್ಳಿಕಾಯಿ ಹಾಕ್ಕೊಬೋದು ಇಷ್ಟಪಡೋರು. ಮಕ್ಳುಗಳು ಮಕ್ಳುಗಳು ಸ್ವಲ್ಪ ಹಂಗೆ ಬೇಗನೆ ಮಾಡಿಕೊಡು ಮಮ್ಮಿ ಅನ್ನೋದಕ್ಕೋಸ್ಕರ ಬೇಗನೆ ಮಾಡ್ತೀವಿ, ಅದಕ್ಕೋಸ್ಕರ ಅಷ್ಟೇ. ಈಗ ಬೇಕು ಅನ್ನೋರು ಹುಳ್ಳಿಕಾಯಿ ಹಾಕ್ಕೊಬೋದು, ಕ್ಯಾರೆಟ್ ಹಾಕ್ಕೊಬೋದು, ಮತ್ತು ಅವರೆಕಾಯಿ ಹಾಕ್ಕೊಬೋದು. ಸೂಪರಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನಾನಿಲ್ಲಿ. ಈಗ ಮಿಕ್ಸ್ ಆಗಿದೆ ನೋಡಿ ಯಾವ ಥರ ಇದಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ಬೇಗನೆ ಮಾಡ್ಕೊಬೋದು. ಮಕ್ಳುಗಳಿಗೆ ಬೇಗನೆ ಬಾಕ್ಸ್ಗೆ ಹಾಕಿ ಕೊಡ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ಧನ್ಯವಾದ.